ನಮಸ್ಕಾರ, ಮಾಯಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಥವಾ ಚಹಾ ಜೊತೆ ತಿನ್ನಬಹುದಾದ ಪಡುವಲಕಾಯಿ ದೋಸೆ ಹಾಗೂ ಕೆಸುವಿನೆಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಸ್ಪೈಸಿ ಆಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಸಣ್ಣ ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆಸಿಟ್ಟಾಯಿತು 2 ಗಂಟೆ. ಈಗ ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬುವಾಗ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಕೊತ್ತಂಬರಿ 1 ಟೀ ಸ್ಪೂನ್, ಒಣಮೆಣಸು ನಿಮ್ಮ ಖಾರಕ್ಕನುಸಾರವಾಗಿ, ಸ್ವಲ್ಪ ಖಾರವಾಗಿ ಮಾಡಬೇಕು, ಆವಾಗಲೇ ಚೆನ್ನಾಗಾಗೋದು. ತೆಂಗಿನಕಾಯಿ ಸ್ವಲ್ಪ ಸಾಕಾಗುತ್ತೆ, ಒಂದು 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಕಲ್ಲುಪ್ಪು ಹಾಗೂ ಗಟ್ಟಿ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಅಕ್ಕಿ ಜೊತೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಅರಿಶಿನ ಕೂಡ ರುಬ್ಬುವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಕೊಂಡಾಯಿತು. ಇವಾಗಲೇ ನೀವು ರುಚಿ ಸ್ವಲ್ಪ ನೋಡ್ಕೊಳ್ಬೇಕು, ಉಪ್ಪು ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ನಾನು ಇದನ್ನು 2 ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಒಂದು ಕೆಸುವಿನೆಲೆ ದೋಸೆ ಮಾಡ್ತಾಯಿದ್ದೀನಿ, ಇನ್ನೊಂದು ಪಡುವಲಕಾಯಿ ರೌಂಡ್ ಕಟ್ ಮಾಡಿಕೊಂಡು ಅದರದ್ದು ಕೂಡ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಪಾತ್ರೆಗೆ ಡಿವೈಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಹಿಟ್ಟು ಮೊದಲೇ, ಮತ್ತು ಬೇಕಿದ್ದರೆ ನೀರು ಸ್ವಲ್ಪ ಸೇರಿಸ್ಕೊಳ್ಬೋದು. ಈಗ ನೋಡಿ, ಮಿಕ್ಸಿ ಪಾತ್ರೆ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಕೆಸುವಿನೆಲೆ ಇದರ ಇಷ್ಟಿಷ್ಟು ದಂಟು ಕೂಡ ಹಾಕ್ಕೊಳ್ತೀನಿ ಸಣ್ಣಕ್ಕೆ ಹೆಚ್ಚಿಕೊಂಡು. ಹಾಗೂ ಪಡುವಲಕಾಯಿ ಸ್ನೇಕ್ ಗಾರ್ಡ್, ಇದರ ಸಿಪ್ಪೆ ಸ್ವಲ್ಪ ತೆಗೆದು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪಡುವಳ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡೆ. ಈಗ ಇದರ ಒಳಗಡೆ ತಿರುಳು ಕೂಡ ತಕ್ಕೊಳ್ತಾ ಇದ್ದೀನಿ. ಆಮೇಲೆ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ. ಕೆಸುವಿನೆಲೆ ಹಾಗೂ ಪಡುವಳ ಹೆಚ್ಚಿ ರೆಡಿಯಾಗಿದೆ. ಹಿಟ್ಟು ಕೂಡ ರೆಡಿ ಇದೆ. ಕೆಸುವಿನೆಲೆ ಈ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಹಾಕ್ಕೊಳ್ಬೇಕು. ಕಾವಲಿ ಇಟ್ಟಿದ್ದೇನೆ ಬಿಸಿಯಾಗಕ್ಕೆ. ಈಗ ತೆಂಗಿನೆಣ್ಣೆ, ನಾನಂತೂ ತೆಂಗಿನೆಣ್ಣೆ ಉಪಯೋಗಿಸ್ತೀನಿ. ನಿಮಗೆ ಯಾವುದು ಎಣ್ಣೆ ಕೂಡ ಉಪಯೋಗಿಸ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಳ್ತೀನಿ. ಈ ಥರ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇಟ್ಟರೆ ಇನ್ನೂ ಚೆನ್ನಾಗಾಗತ್ತೆ. ಎಲ್ಲ ಅದರ ಖಾರದಂಶ ಎಲ್ಲ ಎಲೆ ಎಳ್ಕೊಳ್ಳುತ್ತೆ. ಖಾರ, ಹುಳಿ. ಈ ದೋಸೆಗೆ ಯಾವಾಗಲೂ ನಾವು ಸ್ವಲ್ಪ ಹುಣಸೆ ಹಣ್ಣು, ಖಾರ ಎಲ್ಲ ಜಾಸ್ತಿ ಹಾಕ್ಕೊಳ್ಬೇಕು. ಯಾಕಂದರೆ ಕೆಸುವಿನೆಲೆ ಒಮ್ಮೊಮ್ಮೆ ತುರಿಸೋ ಚಾನ್ಸಸ್ ಇರುತ್ತೆ. ಹಾಗೇನಾದರೂ ನಿಮಗೆ ತುರಿಸಿದ್ದು ಅಂದ್ಕೊಂಡ್ರು ಇಮಿಡಿಯೇಟಾಗಿ ಹುಳಿ ಮಜ್ಜಿಗೆ ಕುಡಿಬೇಕು. ಆವಾಗ ತುರಿಸೋದೆಲ್ಲ ಕಮ್ಮಿ ಆಗುತ್ತೆ. ಎಣ್ಣೆ ಹಾಕ್ಕೊಂಡಾಯಿತು. ಈಗ ದೋಸೆ ಕೈಯಲ್ಲೇ ಈ ಥರ ತಟ್ಕೊಳ್ಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಮಾಡ್ಕೊಳ್ಬೋದು. ಸ್ವಲ್ಪ ದಪ್ಪ ಇದ್ದರೂ ಚೆನ್ನಾಗಾಗುತ್ತೆ. ಮತ್ತು ಇದು ಮೀಡಿಯಮ್ ಉರಿಯಲ್ಲಿ ಕಾಯಿಸಬೇಕು. ಈ ಥರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಉರಿ ಸಣ್ಣ ಮಾಡ್ಕೊಳ್ಬೋದು. ಈ ಪಡುವಲಕಾಯಿನ ಈ ಮಸಾಲೆಯಲ್ಲಿ ಅದ್ದಿ ಹಾಕಬೇಕು. ಸ್ಪೈಸಿ ಪಡುವಲಕಾಯಿ ದೋಸೆ ರೆಡಿ. ಆಲ್ರೆಡಿ ಕೆಸುವಿನೆಲೆ ದೋಸೆ ರೆಡಿಯಾಗಿದೆ.